ಹೆಲೋ ಎವ್ರಿವನ್, ವೆಲ್ಕಮ್ ಟು ಚಾರ್ಮೆಲಾಗ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಆಗಿರೋದು ತೋರಿಸ್ತಾ ಇದ್ದೇನೆ. ಸೊ ಏನಕ್ಕೆ ಅಂತಂದರೆ ನಾವು 1 ವೀಕ್ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡಿ, 1 ವೀಕಿಗೆ ಆಗುವಷ್ಟು ಸ್ನ್ಯಾಕ್ಸ್ನ ನಾವು ಜಸ್ಟ್ ಮನೆಯಲ್ಲೇ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಏನೇನು ಅಂತಂದರೆ ಚಕ್ಲಿ, ರವೆ ಉಂಡೆ, ಡ್ರೈ ಫ್ರೂಟ್ಸು, ಪೂರಿ ಮತ್ತು ಚೋಟುಗೆ, ಸಿರಿಲ್ಯಾಕೋ, ಮತ್ತು ಒಗ್ಗರಣೆ ಹಾಕಿರೋವಂಥ ಪೂರಿ ಮತ್ತು ಪ್ಲೇನ್ ಪೂರಿ, ಮತ್ತು ಇನ್ನೊಂದು ಸ್ನ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಬಂದುಬಿಟ್ಟು ಅವಲಕ್ಕಿ. ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅವಲಕ್ಕಿನ. ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಹುರ್ಗಡ್ಲೆ ಮತ್ತು ಶೇಂಗಾನ ಸಣ್ಣ ಉರಿಲೇ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು, ನೆಕ್ಸ್ಟು ಬೆಳ್ಳುಳ್ಳಿ, ಕರಿಬೇವು ಮತ್ತು ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಜಸ್ಟ್ ಫಾರ್ ಲೈಟಾಗಿರಬೇಕು ಖಾರ ಅಂತ. ನೆಕ್ಸ್ಟ್ ಇಲ್ಲ ಅದೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಬೆಚ್ಚಗಿದ್ದಾಗ ಅರಿಶಿನ ಮತ್ತು ಖಾರದ ಪುಡಿ ಹಾಕಬೇಕು. ನೆಕ್ಸ್ಟು ಸ್ವಲ್ಪ ಸಕ್ಕರೆ, ನೆಕ್ಸ್ಟ್ ಉಪ್ಪು ಹಾಕಿ ಇದೇನು ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಅದನ್ನು ಮಿಕ್ಸ್ ಮಾಡಿ ಹುರಿದಿರೋ ಅವಲಕ್ಕಿನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸೊ ಅವಲಕ್ಕಿ ಸ್ನ್ಯಾಕ್ ಈಸ್ ರೆಡಿ. ಸೊ ಏನೇ ಆಚೆ ಕಡೆ ಹೋದ್ರೂ, ಮನೆ ತಿಂಡಿ ತೊಗೊಂಡು ಹೋದಾಗ ಅಲ್ಲಿ ಅದನ್ನು ತಿಂದಾಗ ಸಿಗೋಂಥ ಸ್ಯಾಟಿಸ್ಫ್ಯಾಕ್ಷನ್ನು ಹೊರಗಡೆ ತಿಂದೋಗಿ ಸಿಗೋಲ್ಲ. ಸೊ ನಾವು ಸ್ನ್ಯಾಕ್ಸಿಗಂತ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಚೆನ್ನಾಗಿ ಬಂದಿತ್ತು ಟೇಸ್ಟು. ಇದನ್ನು ಟ್ರೈ ಮಾಡಿ ನೋಡಿ ಅವಲಕ್ಕಿ ಈ ಥರ ಒಂದು ಸಲ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.